ತಮ್ಮನೇ ನೀನಿಲ್ಲಿಗೆ ಬಂದ ಕಾರ್ಯವೇನು? ನೀನು ಮಾತನಾಡುವ ರೀತಿ ನೀತಿಗಳೇನು? ಅಕ್ಕ ನೀನು ಬಂದು ಬಹಳ ಸಮಯವಾಯಿತು. ಅಕ್ಕ ನಿನ್ನ ಮನಸ್ಸಿನ ಅನಿಸಿಕೆ ಅರ್ಥವಾಯಿತು. ಅಗ್ರಜೆ ಅನುಜನೇ, ನಾನು ನಿನ್ನನ್ನು ನೋಡಿಕೊಂಡು ಹೋಗಲಿಕ್ಕೆ ಬಂದಿರುವನು. ಬಂದಿರುವಿಯಲ್ಲ, ಅಕಸ್ಮಾತ್ ಆ ಸುಂದರ ಶ್ರೀಹಳ ಬಿದ್ದಿರುವಳ ಅಕ್ಕಯ್ಯ. ಈ ಸ್ತ್ರೀಗಳ ಆಸೆಯನ್ನು ಬಿಟ್ಟು ಹೊರಟು ಹೋಗೋ ಅನುಜಾಗ್ರಣಿ ಧೀಮಣಿ. ಊರ್ವಶಿಯರು ಮಹಾರೂಪವತಿಯರನ್ನು ಹೇಳುತ್ತಾರೆ. ಅವರ ರೂಪಗಳನ್ನು ತಿರಸ್ಕರಿಸಿ ಮೆರೆಯುವ ಈ ಸುದಲಮಣಿಯಂ ನೋಡಿ ಎನ್ನ ಕಣ್ಣು ಮುಚ್ಚುವಂತಾಯ್ತಲ್ಲೋ ಸಾರಥಿ. ಹೌದು ಭೂಪತಿ. ಅವು ಅಕ್ಕಯ್ಯ ತಮ್ಮಯ್ಯ, ನಾನು ಕೇಳುವ ರತ್ನ ಕೊಡುತ್ತೇನೆ ಎಂಬುವುದು ದುರ್ಲಭ. ಅಕ್ಕ ಅಮ್ಮ, ಕೊಡಬೇಕೆಂಬ ಹಂತಕರಣ ನಿನ್ನಲ್ಲಿ ಹುಟ್ಟಿದ್ದೇ ನಿಜವಾದರೆ ಆ ಸುಂದರ ಸ್ತ್ರೀಗಳನ್ನು ನನಗೆ ವಶ ಮಾಡಿಕೊಡು. ನೀನು ಹೇಳುವ ಸಾಕರಿಯಲ್ಲಿ ನಿಲ್ಲುವೆ. ನಿನ್ನ ಕೆಲಸ ಕಾರ್ಯಗಳು ಒಂದು ಮೀರುವುದಿಲ್ಲವಮ್ಮ ಅಕ್ಕ. ಅಕ್ಕ ಅಂತ ಸ್ತ್ರೀಗಳು ಗಂಧರು ಯಕ್ಷಸಿದ್ಧ ದಿಕ್ಪಾಲಕರು ಕಾಣೆ ಅಕ್ಕಯ್ಯ. ಅಕ್ಕ ತಮ್ಮ, ಅದು ಒಂದು ಎನ್ನ ಅದೃಷ್ಟ. ನಾನು ಬಲು ದೃಷ್ಟ. ಮನ್ಮಥನು ಪುಷ್ಪಹಸ್ತ್ರಂ ತೊಟ್ಟ, ಹೃದಯಕ್ಕೆ ಗುರಿ ಇಟ್ಟ. ಇರುವನು ಮಾಯುವುದೇ ಕಷ್ಟ 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 ಕಷ್ಟವೇ ಅಕ್ಕಯ್ಯ. ಆದ್ರೆ ಆ ಸ್ತ್ರೀಯನ್ನು ವಶ ಮಾಡಿಕೊಡುವುದು ನನಗೊಬ್ಬರ ಕಷ್ಟ. ಅಕ್ಕ ತಮ್ಮ, ಆ ಮೋಹನಾಂಗಿ ಎಂಬ ಯಂತ್ರ ದೇವತೆಯನ್ನು ಎನ್ನ ಹರಮಂದಿರಕ್ಕೆ ಕಳಿಸಿಕೊಡಬೇಕೆಂದು ಬೇಡಿಕೊಳ್ಳುವೆ ನಮ್ಮ ವಿರಾಟನ ರಾಣಿ ಕ್ಷೇತ್ರ ಮಾತಿನ ಜಾಣಿ. ತಮ್ಮನೇ, ಅಗ್ರಜ ನಿನಗೇನು ಇಷ್ಟವಾಗಿರಬಹುದು, ಆದ್ರೆ ಆ ಸ್ತ್ರೀಗಳಿಗೆ ನಿನ್ನ ಮೇಲೆ ಮನಸ್ಸಾಗಬೇಕಲ್ಲ. ಅಕ್ಕ ತಮ್ಮ, ವಾಸ ಮಾಡಬೇಕೆಂದರೆ ಬಂಡಿಯಲ್ಲಿ ವಾಸ ಮಾಡಬೇಕು. ಇಲ್ಲವಾದರೆ ಅಕ್ಕ ತಮ್ಮ, ಪೂಜೆ ಮಾಡಬೇಕೆಂದ್ರೆ ಶ್ರೀ ರಮಲಾ ದೇವಿಯ ಪೂಜೆಯನ್ನು ಮಾಡಬೇಕು. ಇಲ್ಲವಾದರೆ ಅಕ್ಕ ತಮ್ಮ, ಮತ್ತು ಇನ್ನೊಂದು ಜನ್ಮ ನಾನು ಎತ್ತಬೇಕೆಂದರೆ ಎತ್ತಬೇಕಂದರೆ ಕಲ್ಲ ರಾಮಯ್ಯನ ಮಗನಾಗಿಯೇ ಹುಟ್ಟಬೇಕು. ತಮ್ಮನೇ, ತಮ್ಮನೇ, ಸಂಸಾರ ಮಾಡಬೇಕೆಂದ್ರೆ ಅಂತ ಹೆಣ್ಣಿನ ಜೊತೆಗೆ ಸಂಸಾರ ಮಾಡಬೇಕು ಅಕ್ಕ. ಆ ಸ್ತ್ರೀಯಳಾಗಬೇಕು ನನಗೆ ತಕ್ಕ. ತಮ್ಮನೇ, ಅಗ್ರಜ ಅಕ್ಕ ಈ ಸ್ತ್ರೀಯನ್ನ ಮಾಡುದಕ್ಕ ಎಂದು ಕೇಳುವಿಯಾ? ಹೌದು ಅಕ್ಕಯ್ಯ. ಬೇಡ ತಮ್ಮ, ಏದಕ್ಕೆ ಬೇಡ ಅಕ್ಕಯ್ಯ? ಅಕ್ಕಯ್ಯ ಮಾತು ಮೀರಬೇಡ. ಅಕ್ಕ ಈ ಸ್ತ್ರೀಯಳ ಗಂಧರ್ವ ಸ್ತ್ರೀಯಳು. ಅಂತ ಸ್ತ್ರೀಯಳನ್ನು ನಾನು ಇಷ್ಟಪಟ್ಟಿರುವೆ ಅಕ್ಕಯ್ಯ. ಆ ಸುಂದರ ಸ್ತ್ರೀಯಳಿಗೆ ಎನ್ನ ವಂಶಕ್ಕೆ ಬಲು ಈಡು ಅಕ್ಕಯ್ಯ. ತಮ್ಮನೇ, ಅಕ್ಕ, ನಿನಗೆ ಅವಳಿಗೆ ಈಡು ಜೋಡು, ಅಕ್ಕ, ಹೌದಲ್ಲವೇ? ಅದಕ್ಕೆ ಮನಸ್ಸಾಗಿರಬಹುದು. ಅಕ್ಕ, ನಿನ್ನ ಒಡ ಹುಟ್ಟಿದವ ತಮ್ಮನೇ ಅಲ್ಲವೇ ನಮ್ಮ ಅಕ್ಕಯ್ಯ? ಒಡ ಹುಟ್ಟಿದವನು ನೀನು. ಅಕ್ಕ, ತಮ್ಮ, ನಿನ್ನ ಎಂಜಲ ಮಲೆಯನ್ನು ಕುಡಿದವನು ಈ ನಿನ್ನ ತಮ್ಮನಲ್ಲವೇ ನಮ್ಮ ಅಕ್ಕಯ್ಯ? ತಮ್ಮನೇ, ಅದಕ್ಕಾಗಿ ಹೇಳ್ತಿರುವನು, ಈ ಸ್ತ್ರೀಯಳ ಆಸೆಯನ್ನು ಬಿಡು. ಈಕೆಗೆ ಪತಿಗಳಿರುವರು, ಬೇರೆ ಸ್ತ್ರೀಯಳನ್ನು ಬಯಸು, ನಿನಗೆ ವಶ ಮಾಡಿ ಕೊಟ್ಟು ಬಿಡುವನು. ಅಕ್ಕ, ತಮ್ಮ, ನಾನೇನು ಪರ ಸ್ತ್ರೀಯರನ್ನು ಬಯಸಿಲ್ಲ ಅಕ್ಕಯ್ಯ. ಇವಳನ್ನೇ ಬಯಸಿರುವೆ. ಇವಳನ್ನು ನಿನ್ನ ಮನೆಯಲ್ಲಿರುವ ದಾಸಿಯನ್ನು ಬಯಸ್ತೇವೇನೋ. ದಾಸಿಯಾಗಿ ಬಂದವಳನ್ನು ರಾಣಿಯನ್ನಾಗಿ ಮಾಡಿಕೊಡು ಅಕ್ಕ. ಸದಾ ಕಾಲ ನಿನ್ನ ಜೊತೆಯಾಗಿರುವನು ಈ ನಿನ್ನ ತಮ್ಮ ಪಕ್ಕ. ಪರಮ ಪತಿರಥ ಶ್ರೇಷ್ಠ ನಾರಿ ನಿನ್ನ ಪಾಲಿಗೆ ಹಿರಿಯ. ಪರಮ ಪತಿರಥ ಶ್ರೇಷ್ಠ ನಾರಿ ನಿನ್ನ ಪಾಲಿಗೆ ಹಿರಿಯ ಬಾರೆ. ಹೊರಗೆ ಹೋಗುವ ಮಾರಿಯಲ್ಲೋ, ಹೊರಗೆ ಹೋಗುವ ಮಾರಿಯಲ್ಲೋ, ಮನೆಗೆ ಕರದಂತೆ, ಮನೆಗೆ ಕರದಂತೆ. ಈಚಕ್ಕೆ ರಾಜಚಂದ್ರ ಅವಳ ವಿಷಯವನ್ನು ಚಂದದಿಂದಲೇ ಕೇಳಲೇ ಹೇಳುವೆ ನಾನೆನ್ನ ಕೇಳವ ಕಂದ. ತಮ್ಮನೇ, ಈ ಸ್ತ್ರೀಯಳ ಗಂಧರ್ವ ಸ್ತ್ರೀಯಳಂತೆ, ಈಕೆಯ ಪತಿಗಳು ಗಂಧರ್ವ ನಾಯಕರಂತೆ. ಅಕ್ಕ, ತಮ್ಮ, ಆ ಸುಂದರ ಸ್ತ್ರೀಯಳು ಮಹಾಪತಿರತೆ. ಮಹಾಪತಿರತೆ. ಅಕ್ಕ, ತಮ್ಮ, ಅವಳು ದಾವ ರೂಪದಲ್ಲಿ ಮಹಾಪತಿರತೆ ಅಕ್ಕಯ್ಯ. ತಮ್ಮನೇ, ಅಕ್ಕಯ್ಯ, ಈ ವಿಚಾರ ಬಿಡು. ಅವಳು ದಾವ ರೂಪದಲ್ಲಿ ಮಹಾಪತಿರತೆ ಅಕ್ಕಯ್ಯ. ತಮ್ಮನೇ, ಅಕ್ಕ, ಆ ಸ್ತ್ರೀಯಳ ಮರ್ಮ ನಿನಗೆ ತಿಳಿಯದು. ಅಕ್ಕಯ್ಯ, ತಮ್ಮಯ್ಯ, ಮಹಾಪತಿರತೆ ಎಂದರೆ ಅಂದರೆ ಸತಿ ಸಾವಿತ್ರಿ ಎಂಬವಳು ಮಹಾಪತಿರತೆಯು. ಅಕ್ಕ, ತಮ್ಮ, ಯಮನೊಂದಿಗೆ ಹೋರಾಡಿ ಗಂಡನನ್ನು ಮರಳಿ ಪಡೆದವಳು ಆಕೆಯು ಮಹಾಪತಿರತೆ. ಅಕ್ಕ, ತಮ್ಮ,
ತಾಯಿ ಅನುಸುಹಾ ದೇವಿ ಎಂಬುದು ಆಕೆಗಿನ್ನ ಮಹಾಭದ್ರತೆಯು. ಅಕ್ಕ ತಮ್ಮನೇ, ತ್ರಿಮೂರ್ತಿಗಳೇ ಅವಳನ್ನ ಅಪಹರಣ ಮಾಡಲಿಕ್ಕೆ ಬಂದಾಗ ತ್ರಿಮೂರ್ತಿಗಳನ್ನೇ ಮಕ್ಕಳನ್ನಾಗಿ ಉಣ್ಣಬಡಿಸಿದ ತಾಯಿಯು ಆಕೆಯು ಮಹಾಭದ್ರತೆಯು. ಅಕ್ಕ ಈಗೀಗ ಗಂಧರ್ವರು, ಅಕ್ಕ ತಮ್ಮನೇ, ಗಂಧರ್ವಲ್ಲ ಗಂಧರ್ವರು ಇರುವರು ಎಂದು ಹೇಳುತ್ತಿರುವಿಯಲ್ಲ, ಒಬ್ಬನನ್ನೇ ಗಂಡನಾಗಿ ಸ್ವೀಕರಿಸಿ ಅಕ್ಕ. ಸದಾ ಕಾಲ ಜೊತೆ ಆಗಿರುವರು ಈ ತಮ್ಮ ಪಕ್ಕ. ತಮ್ಮನೇ, ಅಕ್ಕಯ್ಯ ನೀನು ಎಷ್ಟೇ ಹೇಳಿದರು ನಿನ್ನ ನೀತಿ ಮಾತುಗಳನ್ನು ನಾನು ಕೇಳುವುದಿಲ್ಲ. ಇವಳನ್ನು ವಶ ಮಾಡಿಕೊಡುವುದು ಮಾತ್ರ ಸಾಧ್ಯವಿಲ್ಲ. ನಾನು ಆ ಸ್ತ್ರೀಗಳನ್ನು ಕಳಿಸಿಕೊಡದಿದ್ರೆ ನಿನ್ನ ಪಾದ ಬೇರೆ ಸ್ತ್ರೀಯರನ್ನ ಬಯಸು, ವಶ ಮಾಡಿಕೊಡವೇನು? ತಮ್ಮ, ನಾನು ನಿನ್ನ ಒಡಹುಟ್ಟಿದವನು ಅಲ್ಲವೇ? ನಾನು ಒಡ ಹುಟ್ಟಿದವಳಲ್ಲವೇ? ನಾನೇನು ತಮ್ಮನೇ, ನಿನ್ನ ಸುಮ್ಮನೆ ಇವಳ ಆಸೆಯನ್ನು ಬಿಡು. ಈ ಗಂಧರ್ವ ಸ್ತ್ರೀಗಳ ಆಸೆಯನ್ನು ಬಯಸಬೇಡ. ಅಕ್ಕಯ್ಯಳ ಮಾತನ್ನ ಮೀರಬೇಡ. ಇವಳನ್ನ ಬಯಸಿ ಹಾಳಾಗಬೇಡ. ತಮ್ಮ, ನಿನಗೆ ತಿಳಿಯದು ಈ ಸ್ತ್ರೀಗಳ ಮರ್ಮ. ಅಕ್ಕ ಅಕ್ಕ ಸಂತೋಷದಿಂದ ಕೇಳು. ಅಪರೂಪವಾದ ರತ್ನವು ನಿನ್ನಲ್ಲಿರುವುದು. ರತ್ನಂ ದಯ ಮಾಡಿಕೊಡಬೇಕೆಂದು ನಿನ್ನಲ್ಲಿ ಗಂಧರ್ವರ ಸಂಗತಿಯಂ ಎನ್ನ ಮುಂದೆ ಹೇಳಿ ಬಲು ಅಂಜಿಸುವಿಯಲ್ಲ. ಆಗುವ ಕಾರ್ಯವೇನು ನಾನು ನೋಡಿಕೊಳ್ಳುವೆನು. ಏಕಾತರು ಎನ್ನೋಳು ಹಂತಕ್ಕಣ ಪಟ್ಟು ಸಂತೋಷವಿಟ್ಟು ಆ ಸ್ತ್ರೀಗಳನ್ನು ಅಕ್ಕ ತಮ್ಮ, ಈ ನಿನ್ನ ತಮ್ಮನನ್ನು ಒಂದುಗೂಡಿಸಬೇಕೆಂದು ಬೇಡಿಕೊಳ್ಳುವೆನಮ್ಮ. ಅಕ್ಕಯ್ಯ ತಮ್ಮನೇ, ಹಾಗಾದ್ರೆ ಗಂಡು ಹೆಣ್ಣಿನ ಮನಸ್ಸು ಒಂದಾದ್ರೆ ಮಾತ್ರ ಅದು ಸುಖ, ಅಕ್ಕ ಇಲ್ಲವಾದ್ರೆ ನರಕ. ನೀನು ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯ ಮಾಡಬಾರದು. ಅಕ್ಕ ಅದು ನಮ್ಮ ಧರ್ಮವಲ್ಲ. ಇಷ್ಟಪಟ್ಟಂತ ಹೆಣ್ಣನ್ನು ಪಡೆದುಕೊಳ್ಳುವನು ಈ ನಿನ್ನ ತಮ್ಮ ಕೀರ್ತಿಕ ಮಹಾರಾಜನೇ. ಅಕ್ಕಯ್ಯ ತಮ್ಮನೇ, ಅಕ್ಕ ಇದುವರೆಗೆ ಇಟ್ಟಿರುವ ಒಂದು ಹೂವನ್ನು ಬಿಟ್ಟು, ನಾನು ಇಷ್ಟಪಟ್ಟಂತ ಒಂದು ಹೂವನ್ನು ಬಿಟ್ಟು ನಾನು ಬದುಕಲಾರೆ ಅಕ್ಕಯ್ಯ. ತಮ್ಮನೇ, ಅಕ್ಕಯ್ಯ ಇಷ್ಟಪಟ್ಟವಳನ್ನು ನಾನು ನನ್ನದಾಗಿಸಿಕೊಳ್ಳುವುದೇ ಈ ಕೀರ್ತಿಕ ಆಜ್ಞೆಯ ಈ ನಿನ್ನ ತಮ್ಮನ ಆಜ್ಞೆಯ. ಅಕ್ಕಯ್ಯ ಎಷ್ಟೇ ಕಷ್ಟವಾದ್ರೂ ಚಿಂತೆ ಇಲ್ಲ. ಎಷ್ಟೇ ಕಷ್ಟವಾದರೂ ಇಷ್ಟವಾಗಿದ್ದು ಎಷ್ಟೇ ಕಷ್ಟವಾದ್ರೂ ಚಿಂತೆ ಇಲ್ಲ. ಇವಳನ್ನು ಬಿಡುವುದಿಲ್ಲ. ಆ ಸ್ತ್ರೀಯರು ನನಗೆ ಮನಸ್ಸಾಗಿರುವುದಲ್ಲ ಅಕ್ಕಯ್ಯ. ನಾನು ವಶ ಮಾಡಿ ಕೊಡುವುದಿಲ್ಲ. ವಶ ಮಾಡಿ ಕೊಡಬೇಕು ಅಕ್ಕಯ್ಯ. ನಮ್ಮನ್ನು ನಂಬಿ ಬಂದ್ರವಳವಳು. ನಮ್ಮನ್ನು ನಂಬಿ ಬಂದ್ರವಳು. ನಾನು ನಿನ್ನನ್ನು ನಂಬಿ ಬಂದಿರುವೆ. ಅದಕ್ಕೆ ಹೇಳ್ತಿರುವೆನೋ ಇವಳ ಆಸೆಯನ್ನು ಬಿಡು ಎಂದು. ಅದಕ್ಕೋಸ್ಕರ ನಾನು ಕೇಳಿಕೊಳ್ಳುತ್ತಿರುವೆನೋ ಆ ಸ್ತ್ರೀಯನ್ನು ನನಗೆ ವಶ ಮಾಡಿ ಕೊಡುವೆ ತಮ್ಮರೇ, ಅಕ್ಕಯ್ಯ. ಭುವನವೇರ ಎನ್ನ ಸೋದರ ಆಲಿಸಲ್ಲಯ ಸುವಿಚಾರ. ಅನ್ಯ ನಾರಿಯ ಪ್ರೇಮ ಪ್ರಣಯ ಕೇಳು ಬರುವುದು ನಿಶ್ಚಯ. ಕಂಟಕ ನಿಶ್ಚಯ. ಗಂಧರ್ವ ಸತಿಯಳು ಇವಳು, ಏಕೆ ಪತಿಗಳು ಗಂಧರ್ವಾರು. ಗಂಧರ್ವ ಸತಿಯಳು ಇವಳು, ಏಕೆ ಪತಿಗಳು ಗಂಧರ್ವಾರು. ಬಯಸಬೇಡ ಇವಳನೆ, ಬಯಸಬೇಡ ಇವಳನೆ. ಅಕ್ಕಯ್ಯನಾದಲೆ ಧಿಕ್ಕಾರ ಬಾರಯೇನು. ಅಕ್ಕಯ್ಯನ ಮಾತನೆ ಧಿಕ್ಕಾರ ಬಾರಯೇನು. ನಮ್ಮನೆ ಎನ್ನಯ ಮಾತನು ಹೇಳುವೆ. ಆ ಭುವನವೀರ ಎನ್ನ ಸೋದರ ಆಲಿಸನ್ನಯ ಸುವಿಚಾರ.
ಕೇಡು ಬರುವುದು ನಿಶ್ಚಯ ಪ್ರಾಣ ಕಂಟಕ ನಿಶ್ಚಯ. ತಮ್ಮನೇ ಅಗ್ರಜ, ಈ ಸ್ತ್ರೀಯಳ ಗಂಧರ್ವ ಸ್ತ್ರೀಯಳು ಈಕೆಯ ಪತಿಗಳ ಗಂಧರ್ವ ನಾಯಕರಂತೆ. ಇವಳನ್ನ ಪರಿಸ್ಥಿತಿ ನಿಜವಾದರೆ ನೀನು ಮಾಡುವ ಕಾರ್ಯವು ಈಕೆಯ ಪತಿಗಳಿಗೆ ತಿಳಿದರೆ ನಿನ್ನನ್ನ 1000 ಹೋಳು ಮಾಡಿಕೊಂಡು ಬಿಡುವರು. ಅಕ್ಕಯ್ಯ ಇವಳನ್ನು ಮುಟ್ಟಿದ 3 ನಿಮಿಷದೊಳಗಡೆ ತಟ್ಟದ ಎನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಆ ಸ್ತ್ರೀಗಳನ್ನು ಮತ್ತೆ ಬಿಟ್ಟರೆ ಬದುಕಲಾರದು ಶಕ್ತಿ ಈಗ ತಮ್ಮನಲ್ಲಿ ಇಲ್ಲವಮ್ಮ. ಅಕ್ಕಯ್ಯ ಸುಮ್ಮನೆ ಅಕ್ಕಯ್ಯಳ ಮಾತನ್ನು ಮೀರಬೇಡ. ಇವಳ ಗೋಷ್ಠಿಗೆ ನೀನು ಹೋಗಬೇಡ ತಮ್ಮ. ನಿನಗೆ ತಿಳಿಯೋದು ಆ ಸ್ತ್ರೀಯಳ ಮರ್ಮ. ಅವು ಅಕ್ಕಯ್ಯ ಗಂಧರ್ವರ ಸಂಗತಿಯಂ ಎನ್ನ ಮುಂದೆ ಹೇಳಿ ಬಲು ಅಂಜಿಸುವಿಯಲ್ಲ. ಸಹಜವಾಗಿ ಆ ಹದಮ ಗಂಧರ್ವರ ಪಾಡೇನು ನಾನು ಎಷ್ಟು ಪರದಿಂದ ಬಾಯಿ ತೆರೆದು ಲಜ್ಜೆ ಎಂಬಿಟ್ಟ ಬೇಡಿಕೊಂಡ ಕಾಲಕ್ಕೂ ನೀರಿನೊಳಗಿಟ್ಟು ಸವಿ ನೋಡಿದಂತಾಯ್ತಲ್ಲೇ ಅಕ್ಕಯ್ಯ. ಅವು ಅಕ್ಕಯ್ಯ ತಮ್ಮಯ್ಯ ಇಕೋ ನಿನಗೆ ಕೈ ಮುಗಿದು ಬೇಡಿ ಬೇಡಿ ತಮ್ಮ ಹೇಗಾದರೂ ಮಾಡಿ ಆ ಸ್ತ್ರೀಗಳನ್ನು ಈ ನಿನ್ನ ತಮ್ಮನನ್ನು ಒಂದುಗೂಡಿಸಬೇಕೆಂದು ಬೇಡಿಕೊಳ್ಳುವೆ ನಮ್ಮ ಅಕ್ಕಯ್ಯ. ಅಷ್ಟು ಸುಂದರವಾಗಿರವಳೆ, ಅಷ್ಟು ಸುಂದರವಾಗಿರವಳೆ ತಮ್ಮ. ಅಂತ ರತ್ನ ಎತ್ತಲಿಂದ ಸಂಪಾದಿಸಿರಿ ಅಕ್ಕಯ್ಯ. ಬಹಳ ದೂರದಿಂದ ಅಕ್ಕ ತಮ್ಮ ಬೆಲೆ ಕಟ್ಟಲಾಗದ ಮಾಣಿಕ್ಯವನ್ನು ಸಂಪಾದಿಸಿಕೊಂಡಿರುವಲ್ಲೇ ಅಕ್ಕಯ್ಯ. ತಮ್ಮಯ್ಯ ಅಕ್ಕ ಸುಮ್ಮನೆ ಎನ್ನ ಮಾತನ್ನ ಕೇಳು. ಅವು ಅಕ್ಕಯ್ಯ ದಾಸಿಯಾಗಿ ಬಂದವಳನ್ನು ಅರಸಿಯಾಗಿ ಮಾಡಿಕೊಡು ಅಕ್ಕ ಎಂದ ಪಾದವನ್ನು ಹಿಡಿದು ಬೇಡಿಕೊಳ್ಳುತ್ತಿರುವೆಯಾ? ಅವು ಅಕ್ಕಯ್ಯ ಬೇಡ ಅವು ಅಕ್ಕ ತಮ್ಮ. ನಿನ್ನ ಅರಮನೆಯ ಸಿರಿ ಸಂಪತ್ತೇನಾದರೂ ನಾನು ಮೋಹಿಸಿರುವನೆ ತಮ್ಮನೇ, ಅಕ್ಕ. ಅರಮನೆ ಸಿರಿ ಸಂಪತ್ತಾದರೆ ನಿನಗೆ ಕೊಟ್ಟು ಬಿಡುತ್ತಿದ್ದೆ. ಅಕ್ಕ ಆದರೆ ನೀನು ಬೇಡುವುದೇನು? ಅಕ್ಕ ಪರಸತಿಯನ್ನ ಬಯಸುತ್ತಿರುವೆಯಲ್ಲ. ನಿನ್ನ ಮಗಳನ್ನೇನಾದರೂ ನಾನು ಮೋಹಿಸಿರುವನೆ ತಮ್ಮನೇ, ಅಕ್ಕ. ಮಗಳನ್ನು ಮೋಹಿಸಿದ್ರೆ ಸಹ ಕೊಟ್ಟು ಬಿಡುತ್ತಿದ್ನೋ ಮೂರ್ಖ. ನೀನು ಬಯಸಿರುವುದು ಎಂಥ ಪರಸತಿಗಳು, ಅವಳಿಗೆ ಪತಿಗಳಿರುವರು. ಯಥೋಚಿತ ಆ ನೀನು ಮಾಡುವ ಕಾರ್ಯವನ್ನು ಆಕೆಯ ಪತಿಗಳಿಗೆ ತಿಳಿದರೆ ನಿನ್ನನ್ನು ಸುಮ್ಮನೆ ಬಿಡುವರೆ. ಅಕ್ಕ ತಮ್ಮ ಅವಳನ್ನು ಮುಟ್ಟಿದ 3 ನಿಮಿಷದೊಳಗಡೆ ತಟ್ಟನೆ ಪ್ರಾಣ ಹೋದರೂ ಚಿಂತೆ ಇಲ್ಲ. ಅವಳನ್ನು ಮತ್ತೆ ಬಿಟ್ಟು ಬದುಕಲಾರದ ಶಕ್ತಿ ನನ್ನಲ್ಲಿಲ್ಲವಮ್ಮ ಅಕ್ಕಯ್ಯ. ಅಕ್ಕಯ್ಯ ಅದೇನು ಚೆನ್ನಾಗಿ ಹೇಳು. ನಮ್ಮ ನಂಬೆ ಬಂದ ಬಾಳೆ ನನ್ನ ಬಂದ ಸುಗುಣ ಸುಶೀಲೆ ಬಯಸಬೇಡ ಇವಳಲೇಲೆ ಬಯಸಬೇಡ ಇವಳಲೇಲೆ ಗಂಧರ್ವ ಸತಿಯಳು ಬಯಸಬೇಡ. ಗಂಧರ್ವ ಸತಿಯಳು ಇವಳು ಬಯಸ ಬೇಡನೆ ಉಳಿಯದು ನಿನ್ನಯ ದೇಹವೋ ನಿಜವಿದು ಉಳಿಯದು ನಿನ್ನಯ ದೇಹವೋ ನಿಜವಿದು. ಆ ವೀರ ಎಲ್ಲ ಸೋದರ ಪ್ರೇಮ ಪ್ರಣಯ ಕೇಳು ಬರುವುದು ನಿಶ್ಚಯ ಪ್ರಾಣ ಕಂಟಕ ನಿಶ್ಚಯ. ತಮ್ಮ ಗಂಧರ್ವರ ಶ್ರೀಗಳನ್ನು ಕೂಡಿದರೆ ಏನಾಗುವುದು? ಎನ್ನ ಅರಮನೆ ಗಂಧದ ಪರಿಮಳ ಹರಡುವುದಕ್ಕಯ್ಯ. ಗಂಧರ್ವ ಸ್ತ್ರೀಯನ್ನು ಕೂಡಿದರೆ ನಿನಗೆ ಸ್ವರ್ಗವೇ 3 ಗೇಣಂತಾಗುವುದೇ ತಮ್ಮ? ಎನ್ನ ಅರಮನೆಯಲ್ಲ ಗಂಧದ ಪರಿಮಳ ಗಮ 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 ಎಂದು ಲೇಪಿಸುವುದೇ ಅಕ್ಕಯ್ಯ. ಗಮ ಗಮ ಎನ್ನುವುದು ಲಕ ಲಕ ಎನ್ನುವುದು ಲಕ ಲಕ ಲಕ. ಆ ಸುಂದರ ಸ್ತ್ರೀಯಳು ನಾನು ಬಹು ಲಕ 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 ಅಕ್ಕಯ್ಯ. ಏ ಮೂರ್ಖ, ಅಕ್ಕ ನೀನೆಂತ ತಮ್ಮನ್ನು ಹುಟ್ಟಿದ್ಯೋ ಮೂರ್ಖನೇ. ಅಕ್ಕ
ತಮ್ಮನೇ ಇಷ್ಟಪಟ್ಟಂತ ಈ ತಮ್ಮ ಇಷ್ಟಪಡುವುದು ಹೆಚ್ಚೋ ನೀನು ಆ ಸ್ತ್ರೀಗಳನ್ನು ಒಪ್ಪಿಸಿಕೊಡುವುದು ಹೆಚ್ಚ ಅಕ್ಕಯ್ಯ. ತಮ್ಮನೇ ಅಕ್ಕಯ್ಯ, ಈ ಸ್ತ್ರೀಯಳು ಭೀಮೇಶನ ಗತಿ ಎಂದು ನಮ್ಮನ್ನು ನಂಬಿಕೊಂಡು ಬಂದು ವಾಸ ಮಾಡುತ್ತಿರುವಳು. ನಾನು ನಿನ್ನನ್ನು ನಂಬಿಕೊಂಡು ಬಂದಿಲ್ಲ. ನಂಬಿ ಬಂದ ಸ್ತ್ರೀಗಳನ್ನು ಭಂಗಪಡಿಸುವುದು ನಮ್ಮ ಧರ್ಮವಲ್ಲ. ಅಕ್ಕ, ತಮ್ಮ ನಿನ್ನ ಒಡಬುಟ್ಟಿ ಅಕ್ಕ, ನಿನ್ನ ತಮ್ಮ ಚಿಕ್ಕವನಲ್ಲವೇ? ಚಿಕ್ಕವನಾಗಿ ದೊಡ್ಡ ಆಸೆಯನ್ನು ಬೇಡ್ತಿರುವಲ್ಲ ಅಕ್ಕ, ಅದೊಂದು ಚಿಕ್ಕ ಕೆಲಸವನ್ನು ನೆರವೇರಿಸಿಕೊಡು ಅಕ್ಕ. ಸದಾ ಕಾಲ ಜೊತೆ ಆಗಿರುವನು ಈ ನಿನ್ನ ತಮ್ಮ ಪಕ್ಕ. ಇದು ಯಾವ ಚಿಕ್ಕ ಆಸೆ ಅಕ್ಕ? ಎಲ್ಲೋ ಮೂರ್ಖ, ಇದು ನಿನ್ನ ಕೈ ಸಣ್ಣ ಕೆಲಸ ಅಕ್ಕಯ್ಯ. ತಮ್ಮನೇ ಅಕ್ಕಯ್ಯ, ನೀನು ಎಷ್ಟು ವಿನಯದಿಂದ ಬೇಡಿಕೊಂಡರೂ ಇವಳನ್ನು ವಶ ಮಾಡಿಕೊಡೋದು ಮಾತ್ರ ಸಾಧ್ಯವಿಲ್ಲ. ಯಾತಕ್ಕೆ ಅಕ್ಕಯ್ಯ? ಸುಮ್ಮನೆ ಹೊರಟು ಹೋಗೋ ಬಂದು ಬಾಳ ಹೊತ್ತಾಯ್ತು. ಅನುಜಾಗ್ರಣಿ ಧೀಮಣಿ ಅವು ಅಕ್ಕಯ್ಯ, ಗಂಧರ್ವರ ಸಂಗತಿಯ ಇನ್ನೊಂದು ಸಾರಿ ಎನ್ನ ಮುಂದೆ ಹೇಳಬೇಡ. ಗಂಧರ್ವರ ಪಾಡೇನೋ ಅವು ಅಕ್ಕಯ್ಯ. ಕಾಂಚನಗಿರಿಗೆ ಅಂತ ಅಕ್ಕ ಬಳಿಯ ಹಿಂದಿನ ದಿನ ದಿಕ್ಪಾಲಕರೇ ಅಡ್ಡಿ ಬರಲಿ, ಅವರನ್ನ ಬಿಡದ ಸದ ಬಡದು ಗೋಣ ಮುರಿದು ಗಗನಕ್ಕೆ ಬಗೆಯಿದ್ದರೆ ಬಾಪುರ ಕೀಚಕ ಮಹಾರಾಜನೆಂಬ ಹೆಸರೆತಕ್ಕೆ. ತಮ್ಮನೇ ಅಕ್ಕಯ್ಯ, ಅಷ್ಟ ದಿಕ್ಪಾಲಕರನ್ನು ತಡೆದಿರೆಂದು ಬ್ರಹ್ಮನೇನಾದ್ರೂ ಅಡ್ಡ ಬಂದರೆ ನೀನು ಏನು ಮಾಡಬಲ್ಲೆ? ಅವು ಅಕ್ಕಯ್ಯ, ತಮ್ಮಯ್ಯ ಇದಕ್ಕೆ ಬ್ರಹ್ಮನೇನಾದರೂ ಅಡ್ಡಿ ಬಂದರೆ ತಮ್ಮನೇ ಅವನ ಶಿರೋಮಣಿ ಎಂಕಿತ್ತು ಶಾರದಕ್ಕೆ ಮುತ್ತೈದತನಕ್ಕೆ ಮೃತ್ಯುವೆನಿಸಿ ಬಿಡುವನೇ ಅಕ್ಕಯ್ಯ. ತಮ್ಮನೇ ಬ್ರಹ್ಮನನ್ನು ತಡೆಯುವುದೆಂದು ನಾರಾಯಣನೇನಾದ್ರೂ ಅಡ್ಡ ಬಂದರೆ ನೀನು ಏನು ಮಾಡಬಲ್ಲೆ? ಅವು ಅಕ್ಕಯ್ಯ, ಬ್ರಹ್ಮನಂ ತಡವಿದೆನೆಂದು ನಾರಾಯಣನೇನಾದರೂ ಅಡ್ಡಿ ಬಂದರೆ ಅವನ ಚಕ್ರಾಯುಧ ಮಹಾಪರಿಸ ಪಕ್ಕೆಲಗಂ ಸಡಿಸಿ ಅಕ್ಕಯ್ಯ ತಮ್ಮಯ್ಯ ದಿಕ್ಕ ಪಾಲ ಮಾಡಿಬಿಡುವನೇ ಸಹೋದರ. ನಾರಾಯಣನನ್ನು ತಡೆವಿದನೆಂದು ಪಾರ್ವತಿನಾಥನಾದ ಪರಮಾತ್ಮನೇನಾದ್ರೂ ಅಡ್ಡ ಬಂದ ನೀನು ಏನು ಮಾಡಬಲ್ಲೆ? ನಾರಾಯಣನನ್ನು ತಡವಿದೆನೆಂದು ಬೂದಿ ಬಡದನಾದ ಪಾರ್ವತಿನಾಥನೇನಾದರೂ ಅಡ್ಡಿ ಬಂದರೆ ರಾತ್ರಿಗೆ ಬೆಂಕಿಯ ಮಚ್ಚಿಗೆ ರಸಗಿಸಿ ರಸವು ಮಾಡಿ ಸರ್ರ ಕುಡಿದು ಬಿಡಬರೇ ಅಕ್ಕಯ್ಯ. ಅವು ಅಕ್ಕಯ್ಯ, ತಮ್ಮಯ್ಯ ಕಾಂಚನಗಿರಿಯಂತೆ ಒಡಹುಟ್ಟಿದ ನಾನಿರಲಿಕ್ಕೆ ಚಿಂತಿಸುವುದಕ್ಕೆ ಅಕ್ಕಯ್ಯ, ನಿನ್ನ ಮನಸ್ಸಿನ ಮೇಲೆ ಚಿಂತೆಯನ್ನು ಬಿಟ್ಟು ಸಂತೋಷಪಟ್ಟು ಆ ಸ್ತ್ರೀಗಳನ್ನು ಎನಗೆ ವಶ ಮಾಡಬೇಕೆಂದು ಬೇಡಿಕೊಳ್ಳುವೆ ನಮ್ಮ ಉತ್ತರನ ಮಾತೆ. ಆ ಸ್ತ್ರೀಗಳನ್ನು ಕಳಿಸಿಕೊಂಡು ನೀ ಅತಿ ಜಾಗ್ರತೆ. ತಮ್ಮ ಅಕ್ಕಯ್ಯ, ಎಷ್ಟು ಹೇಳಿದ್ರು ಒಂದೇ ಹಠವನ್ನು ಹಿಡಿದ್ರಿವಿ ಅಲ್ಲೋ. ಎಷ್ಟು ಬಾಯಿ ಬಡದುಕೊಂಡರೂ ನೀನು ಒಡ ಹುಟ್ಟಿದ ತಮ್ಮನೆಂಬ ಅಭಿಮಾನವು ನಿನ್ನಲ್ಲಿ ಸ್ವಲ್ಪವಾದರೂ ಇಲ್ಲದೋಯ್ತಲ್ಲ. ನಿನಗೇಕೆ ಅಂತ ಕೇಡು ಬುದ್ಧಿ ಹುಟ್ಟಿತು ಅಕ್ಕ? ತಮ್ಮ ಒಡ ಹುಟ್ಟಿದ ತಮ್ಮನಿಗೋಸ್ಕರ ಅಕ್ಕ ಕಳಿಸಿಕೊಡು ಅಕ್ಕಯ್ಯ. ಅಕ್ಕ 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 ತಮ್ಮ ಹೇಳುವ ಚಾಕರಿಯಲ್ಲಿ ನಿಲ್ಲುವೆ, ನಿನ್ನ ಕೆಲಸ ಕಾರ್ಯಗಳು ಒಂದೂ ಮೀರುವುದಿಲ್ಲವಮ್ಮ ಅಕ್ಕ. ಅಕ್ಕ ಒಂದು ಮೀರುವುದಿಲ್ಲ ಅಕ್ಕಯ್ಯ, ಒಂದು ಮೀರುವುದಿಲ್ಲ ಅಮ್ಮ ಅಕ್ಕಯ್ಯ. ನಾನು ಹೇಳಿದ್ದೇನೆ ಮಾಡುವೆ. ನೀನು ಹೇಳಿದನ್ನು ಮಾಡುವೆ. ಯಾರನ್ನ ಕೊಲ್ಲಬೇಕೋ ಅವನ್ನು ಸಂಹರಿಸಿ ಬಿಡುವೆ ಅಕ್ಕಯ್ಯ. ಯಾರನ್ನು ಕೊಲ್ಲಬೇಡ, ಇವಳ ಆಸೆಯನ್ನು ಬಿಟ್ಟು ಸುಮ್ಮನೆ ಹೊರಟು ಹೋಗು. ಆ ಗಂಧರ್ವರನ್ನು ಕೊಂದು ಆ ಸ್ತ್ರೀಯನ್ನು ನಾನು ಕೂಡುವೆನೆ ಅಕ್ಕಯ್ಯ. ತಮ್ಮಯ್ಯ, ಹೌದು ಅಕ್ಕಯ್ಯ. ಆಕೆಯ ಪತಿಗಳು 5 ಮಂದಿರವರಂತೆ. ಅಕ್ಕ, ನಾನೇನು ಸಾಮಾನ್ಯದೇವನೇನೆ ಅಕ್ಕಯ್ಯ. ಅಕ್ಕ, ನೀನು ಒಬ್ಬನೇ ಏನು ಮಾಡಬಲ್ಲೆ? ತಮ್ಮ ಸುದುಷ್ಣ ದೇವಿಯ ತಮ್ಮರು ಸಾಮಾನ್ಯದೇವನೇನೆ ಅಕ್ಕಯ್ಯ. ತಮ್ಮನೇ, ಹೆಣ್ಣಿನ ಸಲುವಾಗಿ ಎಂತೆಂಥವರು ಪ್ರಾಣ ಬಿಟ್ಟರು. ಅಕ್ಕ, ಇವಳ ಸಲುವಾಗಿ ನೀನು ಪ್ರಾಣ ಬಿಡಬೇಡ ತಮ್ಮ. ಅವಳ ಜೊತೆಗೆ ಒಂದು ರಾತ್ರಿ ನಿತ್ಯ ಕಳೆದರೆ ಸಾಕು ಅಕ್ಕಯ್ಯ. ಅವಳನ್ನು ಮುಟ್ಟಿದ 3 ನಿಮಿಷದೊಳಗಡೆ ತಟ್ಟನೆ ಎನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ಅಕ್ಕಯ್ಯ. ನೀನೆಂಥ ಮೂರ್ಖನು, ನನಗೆ ಒಡ ಹುಟ್ಟಿದನಾಗಿ ಹುಟ್ಟಿದೆಯೋ ಭ್ರಷ್ಟ. ಅವಳನ್ನು ಒಂದು ರಾತ್ರಿ ನಿದ್ದೆ ಮಾಡಿದ್ರೆ ಸಾಕು ಅಕ್ಕಯ್ಯ. ತಮ್ಮನೇ, ಅಕ್ಕ,
ದಶಕಂಠ ರಾವಣ ಸೋರ ಸೀತೆಯಿಂದಲೇ ಪ್ರಾಣ ಬಿಟ್ಟ ದಶಕಂಠ ರಾವಣ ಸೋರ ಸೀತೆಯಿಂದಲೇ ಪ್ರಾಣ ಬಿಟ್ಟ ನಂಬುನೇ ಮಾತನು ನಂಬುನೇಯನ ಮಾತನು ಅಕ್ಕಯ್ಯನ ಮಾತನು ಧಿಕ್ಕಾರ ಮಾಡುವೇನ ಉಳಿಯದ ನಿನ್ನಯ ದೇಹವು ನಿಜವಿದು ಭುವನವೀರ ಎಲ್ಲ ಸೋದರ ಆಲಿಸಲ್ಲಯ ಸುವಿಚಾರ ಅನ್ಯ ನಾರಿಯ ಪ್ರೇಮ ಪ್ರಣಯ ಕೇಳು ಬರುವುದು ನಿಶ್ಚಯ ಪ್ರಾಣ ಕಂಟಕ ನಿಶ್ಚಯ ತಮ್ಮನೇ ಗುರುಪತ್ನಿಯಾದ ತಾರೆಯನ್ನು ಮೋಹಿಸಿ ಚಂದ್ರನ ಕೊಂದನ್ನು ಪಡೆದನು ಸೀತೆಯನ್ನು ಬಯಸಿ ರಾವಣನು ಹತನಾಗಿ ಹೋದನು ಹೆಣ್ಣಿನ ಸಲುವಾಗಿ ಎಂಥೆಂಥವರು ಪ್ರಾಣವನ್ನು ಬಿಟ್ಟರು ಇವಳನ್ನು ಬಯಸಿ ನೀನು ಪ್ರಾಣ ಕಳೆದುಕೊಳ್ಳಬೇಡ ಅವಳನ್ನು ಮುಟ್ಟಿ ನಾನು ಹೋದರೂ ಚಿಂತೆ ಇಲ್ಲ ಬಿಡು ಅಕ್ಕಯ್ಯ ತಮ್ಮನೇ ಅಕ್ಕಯ್ಯ ಈ ಗಂಧರ್ವ ಸ್ತ್ರೀಗಳ ಆಸೆಯನ್ನು ಬಿಡು ಬಂದು ಬಹಳ ಹೊತ್ತಾಯಿತು ನಿನ್ನ ರಥವು ಸಿದ್ಧವಾಗಿದೆ ನಿನ್ನ ಗರಡಿ ಮನೆಗೆ ತೆರಳುವಂತನಾಗು ತಮ್ಮ ನಿನಗೆ ತಿಳಿಯದು ಆ ಸ್ತ್ರೀಗಳ ಮರ್ಮ ಅಕ್ಕ ಸುಷ್ಣಾದೇವಿ ಚಂದ್ರನು ತನ್ನ ಮುಖಮಂಡಲದೊಳು ಹಾರತಿಯನ್ನು ತಂದಿಟ್ಟುಕೊಂಡನು ಸಾಕ್ಷಾತ್ ಪರಮೇಶ್ವರನ ಗಂಗೆಯನ್ನು ತಂದು ತನ್ನ ಜಡೆಯಲ್ಲಿಟ್ಟುಕೊಂಡನು ಇಲ್ಲವನ್ನವರು ಯಾರು ಭಕ್ತ ವಸ್ತಲನು ವಕ್ಷಸ್ಥಳದೊಳು ಇಟ್ಟುಕೊಂಡನು ಶ್ರೀ ಕೃಷ್ಣನು ಲಕ್ಷ್ಮಿಯನ್ನು ತಂದು ಅಕ್ಕಯ್ಯ ವಕ್ಷಸ್ಥಳದೊಳು ಇಟ್ಟುಕೊಂಡನು ಸಹಜವಾಗಿ ಅಂತ ತ್ರಿಮೂರ್ತಿಗಳೇ ಈ ಪರಿ ಮಾಡುವಾಗ ಯಕೋಚಿತ ನಮ್ಮಂತವರು ಮಾಡೇನು ಅಕ್ಕಯ್ಯ ತಮ್ಮನೇ ಅಕ್ಕ ತ್ರಿಮೂರ್ತಿಗಳು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ ಅಕ್ಕ ತಮ್ಮ ಈ ಲೋಕದಲ್ಲಿ ಹೆಣ್ಣು ಮಣ್ಣು ಹೊನ್ನು ನನ್ನ ಬಗಲಿಗೆ ಬಂದು ಏನಾದರೂ ಒಂದು ಪ್ರಯತ್ನ ಪೂರ್ವಕದಿಂದ ಆ ಸ್ತ್ರೀಗಳನ್ನು ಕಳಿಸಿಕೊಡಬೇಕೆಂದು ಬೇಡಿಕೊಳ್ಳುವೆ ನಮ್ಮ ಅಕ್ಕ ನಿನಗೆ ಯಾವುದು ಇದು ದೊಡ್ಡ ಲೆಕ್ಕ ಎಲ್ಲೋ ಮೂರ್ಖ ಅಕ್ಕ ಎಲ್ಲೋ ಭ್ರಷ್ಟ ಅಗ್ರಜೆ ನಿನ್ನ ಮನದ ಕಾಮ ಭ್ರಾಂತಿಯನ್ನು ತ್ಯಜಿಸುವುದಿಲ್ಲವೇ ಆ ಸ್ತ್ರೀಗಳನ್ನು ಕಳಿಸಿಕೊಡು ಎನ್ನ ಕಾಮವಲ್ಲ ಆಕೆ ಏನಿಂದ ಹೋಗುವುದು ಅಕ್ಕಯ್ಯ ನಿನಗೇನು ಕೇಡುಗಾಲ ಬಂದಂತೆ ಕಾಣುತ್ತಿರುವುದು ಅವಳಿಂದ ನನಗೆ ಕೇಡು ಬಂದರೂ ಚಿಂತೆ ಇಲ್ಲ ಅವಳನ್ನು ಮಾತ್ರ ಬಿಟ್ಟು ಬದುಕಲಾರೆ ಅಕ್ಕಯ್ಯ ಅನುಜಯನ್ನಯ ಮಾತು ಕೇಳದಾದಯ ಅನುಜಯನ್ನಯ ಮಾತು ಕೇಳದಾದಯ ನಿನ್ನ ಮನದ ಕಾಮ ಭ್ರಾಂತೆ ನಿನ್ನ ಮನದ ಕಾಮ ಭ್ರಾಂತೆ ತ್ಯಜಿಸದಾದಯ ಅನುಜಯನ್ನಯ ಮಾತು ಕೇಳದಾದಯ ಬೇರೆ ಯಾರನ್ನಾದರ ಬಯಸೋ ಏನಾರ ಆಸೆಯ ತ್ಯಜಿಸೋ ಈಶ ಭೀಮೇಶನ ಸ್ಮರಿಸು ಈಶ ಭೀಮೇಶನ ಸ್ಮರಿಸು ಈಶ ಕಾಗಣೆ ಅನುಜಯನ್ನಯ ಮಾತು ಕೇಳದಾದಯ ಅನುಜಯನ್ನಯ ಮಾತು ಕೇಳದಾದಯ ತಮ್ಮನೇ ಅಗ್ರಜೆ ಈಗೋ ನಮ್ಮ ರಾಜ ಸಂಸ್ಥಾನದಲ್ಲಿ ಬೇರೆ ಹೆಣ್ಣನ ಬಯಸು ತಕ್ಷಣವೇ ನಿನಗೆ
ನಿನಗೆ ಮದುವೆ ಮಾಡಿ ಕೊಟ್ಟು ಬಿಡುವೆನು. ಆದ್ರೆ ಇವಳನ್ನ ವಶ ಮಾಡಿಕೊಡೋದು ಮಾತ್ರ ಸಾಧ್ಯವಿಲ್ಲ. ಅವು ಅಕ್ಕಯ್ಯ, ತಮ್ಮಯ್ಯ, ನಿನ್ನ ಅರಮನೆಯಲ್ಲಿ ಸಾವಿರಾರು ಹೂಗಳು ಇದ್ದರೆ ನನಗೆ ಬೇಕಾಗಿಲ್ಲ ಅಕ್ಕಯ್ಯ. ಸಾವಿರಾರು ಸ್ತ್ರೀಯರಿದ್ದರೆ ಬೇಕಾಗಿಲ್ಲ, ಇವಳೇ ಬೇಕು. ನನಗೆ ಬೇಕಾಗಿರುವುದು ಬೆಟ್ಟದ ಹೂವೇ ಅಕ್ಕಯ್ಯ. ಎಲ್ಲೋ ಭ್ರಷ್ಟ, ಅವು ಅಕ್ಕಯ್ಯ, ಎಲ್ಲೋ ಮೂರ್ಖ, ಎಲ್ಲೋ ಪರಮ ಪಾಪಿಷ್ಠ, ಅಕ್ಕ ಸುಮ್ಮನೆ ಹೊರಟು ಹೋಗುವ ಭ್ರಷ್ಟ, ಥು, ಪರಮ ಪಾಪಿಷ್ಠ. ಅಕ್ಕ ದೇವಿ, ನಿನಗೆ ಏತಕ್ಕೆ ಈ ಸಿಟ್ಟು? ದುರುಳ, ದೃಷ್ಟ, ಭ್ರಷ್ಟ ಎಂದು ಬೈಯುವುದೇತಕ್ಕೆ? ಅಕ್ಕಯ್ಯ, ನಾನು ಎಷ್ಟು ಪರಿಯಿಂದ ಬಾಯಿ ತೆರೆದು ಲಜ್ಜೆಯ ಬಿಟ್ಟ ಬೇಡಿಕೊಂಡ ಕಾಲಕ್ಕೂ ಅಕ್ಕ, ಒಡ ಹುಟ್ಟಿದವ ತಮ್ಮನೆಂಬ ಅಭಿಮಾನವು ನಿನ್ನಲ್ಲಿ ಸ್ವಲ್ಪವಾದರೂ ಇಲ್ಲದೋ ಐತಲ್ಲ. ಹಾಗಲಿ ಹಾಗಲಿ ಒಳ್ಳೆಯದು, ಎಲ್ಲದು ಒಳ್ಳೆಯದೇ. ಬಳಿಯ ಬಳಿ ನೋಡಿದೀಯಾ ನಮ್ಮ ಕೈಯಲು ಮಾತನಾಡುವ ರೀತಿ? ನೋಡಿದಿನ ದೇವ ಮೊದಲ ಬರ್ತದಂಗ ಯಾರೋ ಒಬ್ಬ ಬೇವರ್ಸಿ ಈ ಹೆಣ್ಣಿಗಿಂತ ಕಡೆ ಮಾಡಿ ಎನ್ನನ್ನು ದುಡುಕಿನಿಂದ ಮಾತನಾಡುವಳು. ಹಾ ಅಕ್ಕಯ್ಯ, ಅಗ್ರಜೆ, ಸುಧಿಷ್ಣಾ ದೇವಿ, ವಿರಾಟ ರಾಜನ ಪ್ರಾಣೇಶ್ವರಿ ಅಕ್ಕ, ಒಡ ಹುಟ್ಟಿದ ಇನ್ನು ಮೇಲೆ ನಿನಗೆ ಬೇಡವಾದ ಮೇಲೆ ಈ ಪ್ರಾಣದಾಸ ಹಿನ್ಯಾತಕ್ಕೆ? ಈ ಸುನಿಷ್ಠಾ ದೇವಿಯ ಪಾದ ಸನ್ನಿಧಿಯಲ್ಲಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಹೊಡ ನೋಡು ಸಾರಥಿ, ಪ್ರಾಣ ತ್ಯಾಗ ತಮ್ಮ ಸೈರಿಸು ಸೈರಿಸು, ಪ್ರಾಣ ಬಿಡಬೇಡ. ತಮ್ಮನೇ, ಆ ಸ್ತ್ರೀಯ ಸಲುವಾಗಿ ನೀನು ಪ್ರಾಣ ಬಿಡುವೆಯಾ? ಬೇಡ ತಮ್ಮ, ಒಳ ಹುಟ್ಟಿದ ನೀನು. ಗಂಧರ್ವರು ಗಂಧರ್ವರು ಎಂದು ಬಾಯಿ ಬಡಿದುಕೊಳ್ಳಿವೆ ಅಕ್ಕಯ್ಯ. ಅವರೇನಾದರೂ ನಿನಗೆ ಚಿಗದೊಡಪ್ಪನ ಮಕ್ಕಳೇ ಅಕ್ಕಯ್ಯ. ಒಡ ಹುಟ್ಟಿದವ ತಮ್ಮನಿಗಿಂತ ಆ ಗಂಧರ್ವರನಿಗೆ ಚಾದರೇನೆ ಅಕ್ಕಯ್ಯ. ಹಾಗಾದರೆ ಅವಳ ಜೊತೆಯಲ್ಲಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಬಿಟ್ಟು ಬಿಡು ಅಕ್ಕ. ಈ ಮಾತು ಮತ್ತೊಬ್ಬರು ಪಕ್ಕ. ತಮ್ಮನೇ, ಅಗ್ರಜ ಹಿಡ್ದಕ್ಕ, ಇವಳ ಸಲುವಾಗಿ ನೀನು ಮಾತ್ರ ಪ್ರಾಣ ಬಿಡಬೇಡ. ಹಾಗಾದರೆ ಆ ಸ್ತ್ರೀಗಳನ್ನು ನನಗೆ ವಶ ಮಾಡಿಕೊಡುವೇನಕ್ಕಯ್ಯ? ವಶ ಮಾಡಿಕೊಡುವೇನು ಅಕ್ಕ. ಸಂತೋಷವಾಯ್ತೆ, ವಾಹ್, ಆನಂದವಾಯ್ತೆ, ಹಾಲು ಸಕ್ಕರೆ ಕುಡದಂತಾಯ್ತೆ, ಜೇನುತುಪ್ಪ ಸವಿದಂತಾಯ್ತೆ, ಸ್ವರ್ಗವೇ ಮೂರು ಗಿಡದಂತಾಯ್ತು. ಅಕ್ಕಯ್ಯ, ತಮ್ಮನೇ, ಆ ಸ್ತ್ರೀಗಳನ್ನು ಕಳಿಸಿಕೊಡುವ ನಂದಾಕ್ಷಣಕ್ಕೆ ಎನ್ನ ಮನಸ್ಸಿಗೆ ಹೇಗಾಗಿತ್ತಂದರೆ, ಹೇಗಾಯಿತು? ಹುಟ್ಟು ಕುರುಡನಿಗೆ ಕಂಡು ಬಂದಂತೆ, ಬಡವನಿಗೆ ಭಾಗ್ಯ ದೊರಕಿದಂತೆ, ಪುತ್ರ ಸಂತಾನವಿಲ್ಲದವನಿಗೆ ಪುತ್ರ ಸಂತಾನವಾದಂತೆ, ಹುಡುಗಲಾಗದ ಮಾಣಿಕ್ಯ ಕಾಲಿಗೆ ಸುತ್ತಿಕೊಂಡಂತೆ. ಅಕ್ಕ, ತಮ್ಮ, ದೇವಲೋಕದಿಂದ ರಂಭ ಊರ್ವಶಿಯರು ಈ ನಿನ್ನ ತಮ್ಮ ಕೀಚಕನಿಗೋಸ್ಕರ ಬಂದಂತಾಗಿರುವುದು ಅಕ್ಕ. ತಮ್ಮನೇ, ಆ ಸ್ತ್ರೀಗಳನ್ನು ಬೇಗ ಕಳಿಸಿಕೊಡು ಎನ್ನ ಪಕ್ಕ. ಆ ಸ್ತ್ರೀಯನ್ನಮ್ಮ ವಶ ಮಾಡಿ ಕೊಟ್ಟರೆ ಈ ರೀತಿ ಸಂತೋಷವಾಗುವುದು. ಅಕ್ಕಯ್ಯ, ಮಾಡಿಕೊಡದೆ ಹೋದರೆ ಪ್ರಾಣ ತ್ಯಾಗ ಮಾಡಿಕೊಳ್ಳಿ ಅಕ್ಕಯ್ಯ. ಅನುಜ, ಬಿಡಬೇಡ ನಿನ್ನ ಪ್ರಾಣ. ಅನುಜ, ಎನ್ನ ಮಾತು ಕೇಳರೆ ಓ ಜಾಣ. ತಮ್ಮ ತಮ್ಮ, ಸೈರಿಸು. ಮೆಲ್ಲನೆ ನೆತ್ತಿಗೆ ಏರ್ತಿರುವುದು ಅಕ್ಕಯ್ಯ. ತಮ್ಮನೇ, ಅಕ್ಕಯ್ಯ, ಮನಸ್ಸು ಇಷ್ಟು ಸಂತೋಷವಾಗಿದ್ದರೆ ಹೇಗೆ? ಸ್ವಲ್ಪ ಶಾಂತಿಸು. ಹಾ, ನಡೆಸಿಕೊಡುವೆನ ನಿನ್ನ ಕಾರ್ಯವ, ನಡೆಸಿಕೊಡುವೆನ ನಿನ್ನ ಕಾರ್ಯವ. ಸೈರಿಸು ಸೈರಿಸು ಅನುಜನೇ, ಅನುಜ, ಬಿಡಬೇಡ ನಿನ್ನ ಪ್ರಾಣ. ಅನುಜ, ಎನ್ನ ಮಾತು ಕೇಳಲೇ ಓ ಜಾಣ.
ಹೊಣೆಯ ಯಾರ ತ್ರೈಲೋಕದೇ ಬ್ರಹ್ಮಲಿಖಿತ ಮೇಲ್ವರ್ಯಾರ ಈ ಜಗದಲ್ಲಿ. ತಮ್ಮಯ್ಯ, ಬ್ರಹ್ಮನು ನನ್ನ ಹಣ ಬರ ಎಲ್ಲ ಏನು ಬರದಿರುವನು ಅದು ನಡೆದು ಹೋಗಲಿ ಅಕ್ಕಯ್ಯ. ತಮ್ಮನೇ, ಅಕ್ಕ, ಆ ಸ್ತ್ರೀಗಳಿಂದ ಹೋಗಬೇಕೆಂದೇ ಪಡೆದಿದ್ದರೆ ದಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಅಕ್ಕಯ್ಯ. ತಮ್ಮನೇ, ನನ್ನನ್ನು ಪಡೆದ ಮಾತಾ ಪಿತರಿಂದಲೂ ಕೂಡ ಸಾಧ್ಯವಿಲ್ಲ ಅಕ್ಕಯ್ಯ. ಹಣೆ ಬರಕ್ಕೆ ಹೊಣೆಯ ಯಾರ ತ್ರೈಲೋಕದ ಬ್ರಹ್ಮಲಿಖಿತ ಮೇಲ್ವರ್ಯಾರ ಈ ಜಗದಲ್ಲಿ. ನಡೆಯುವುದಾವುದು ನಡೆದು ಹೋಗಲಿ, ನಡೆಯುವುದಾವುದು ನಡೆದು ಹೋಗಲಿ, ಬರುತ್ತಿಹ ಕೇಳದು ತಪ್ಪದು. ಅನುಜ ಬಿಡಬೇಡ ನಿನ್ನ ಪ್ರಾಣ, ಅನುಜ ಎಲ್ಲ ಮಾತು ಕೇಳದೆ ಓಜ. ತಮ್ಮನೇ, ಅಗ್ರಜೆ, ಹಣೆ ಬರಕ್ಕೆ ಹೊಣೆಯಾರು ಬ್ರಹ್ಮಲಿಖಿತವನ್ನು ಮೀರಲು ದಯವಿಟ್ಟು ಇಲ್ಲಿ ಮೇಲೆ ಯಾರಿಂದಲೂ ಸಾಧ್ಯವಿಲ್ಲ. ಬಂಡೆಟ್ಟಿ ಮೋಹನ, ಬಂಡೆಟ್ಟಿ ಮೋಹನ, ಬಂಡೆಟ್ಟಿ ಮೋಹನ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಮಹಾರಾಣರವರು ಟೀಚರ್ ಮೇಲೆ ಬರಬೇಕು.